ಬದುಕಲಿ ತಂದೆ. ನಿನ್ನನ್ನು ಬಿಟ್ಟು ನನಗೇನು ಬೇಡ ತಂದೆ, ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ಶಾಂತಿಗಳ ಎನಗೆ ತರುವೆ, ಮಧುರ ಮಧುರ ಮುರಳಿಯ ನುಡಿಸಿ ತನು ಮನಗಳ ನೀ ತಣಿಸುತ್ತಿರುವೆ. ಅಮಿತ ಪ್ರೇಮದಿ ಕುಣಿಸುತ್ತಿರುವೆ, ಅಮಿತ ಪ್ರೇಮದಿ ಕುಣಿಸುತ್ತಿರುವೆ. ನಿನ್ನನ್ನು ಮರೆತು ಹೇಗೆ ಬದುಕಲಿ ತಂದೆ. ಅನುದಿನವೂ ಅಮರ ಜ್ಞಾನವ ನೀಡಿ ತನು ಮನಗಳೆರಡನು ಪಾವನಗೊಳಿಸಿದೆ. ನಿನಗಿಂತಲೂ ಎನ್ನ ಮುಂದೆ ಇರಿಸಿದೆ. ಮಕ್ಕಳ ಭಾಗ್ಯ ಕಂಡು ಸಂತಸ ಪಡುವೆ, ಮಕ್ಕಳ ಭಾಗ್ಯ ಕಂಡು ಸಂತಸ ಪಡುವೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ಶಾಲಿಯಾದೆ ನಿನ್ನ ಕರುಣಾಮೃತದ ಧಾರೆಯ ಪಡೆದೆ. ನಿನ್ನನ್ನು ಪಡೆದು ನಾ ಅತಿ ಧನ್ಯನಾದೆ, ನಿನ್ನನ್ನು ಪಡೆದು ನಾ ಅತಿ ಧನ್ಯನಾದೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ನಿನ್ನನ್ನು ಬಿಟ್ಟು ನನಗೇನು ಬೇಡ ತಂದೆ, ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ನಿನ್ನನ್ನು ಮರೆತು ನಾ ಹೇಗೆ ಬದುಕಲಿ ತಂದೆ. ಓಂ ಶಾಂತಿ. ಇಂದಿನ ದಿನಾಂಕ 19/8/2026. ಪ್ರಾರ್ಥ ಮುರುಳಿ ಬಾಪ್ ದಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ಆತ್ಮಿಕ ವ್ಯವಹಾರವನ್ನು ಮಾಡಬೇಕಿದೆ. ಪ್ರತಿಯೊಂದು ಕರ್ಮವನ್ನು ಆತ್ಮನೆಂದು ತಿಳಿದು ಮಾಡುವುದರಿಂದ ಆತ್ಮವು ನಿರ್ವಿಕಾರಿ ಆಗುತ್ತದೆ. ಪ್ರಶ್ನೆ: ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುವ ಮತ್ತು ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುವ ಆಧಾರವೇನಾಗಿದೆ? ಉತ್ತರ: ಬ್ರಹ್ಮ ಕುಮಾರ ಕುಮಾರಿ ಆಗುವಿರೆಂದರೆ ಸ್ವರ್ಗದ ಆಸ್ತಿಯು ಸಿಕ್ಕಿಬಿಡುವುದು. ಆದರೆ ಶ್ರೇಷ್ಠ ಪದವಿಗೆ ಆಧಾರವಾಗಿದೆ ವಿದ್ಯಾಭ್ಯಾಸ. ಒಂದು ವೇಳೆ ತಂದೆಯ ಮಗುವಾಗಿ ಒಳ್ಳೆಯ ರೀತಿ ವಿದ್ಯಾಭ್ಯಾಸ ಮಾಡುತ್ತೀರಿ, ಸಂಪೂರ್ಣ ಪವಿತ್ರರಾಗಿ ಇರುತ್ತೀರೆಂದರೆ ರಾಜನ ಪದವಿಯು ಸಿಗುತ್ತದೆ. ಕೆಲವರು ಸಂಪೂರ್ಣ ಓದುವುದೇ ಇಲ್ಲ, ಕರ್ಮ ಬಂಧನವಿರುತ್ತದೆ, ಸಂಪೂರ್ಣ ಪವಿತ್ರರಾಗುವುದಿಲ್ಲ ಮತ್ತು ಶರೀರ ಬಿಡುತ್ತಾರೆಂದರೆ ಪ್ರಜೆಗಳಲ್ಲಿಯೂ ಸಾಧಾರಣ ಪದವಿಯನ್ನು ಪಡೆದುಕೊಳ್ಳುವರು. ಓಂ ಶಾಂತಿ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯೂ ತಿಳಿಸುತ್ತಿದ್ದಾರೆ, ಇಲ್ಲಿ ಆತ್ಮಿಕ ವ್ಯವಹಾರವಿದೆ. ಉಳಿದಂತೆ ಇಡೀ ಜಗತ್ತಿನಲ್ಲಿ ಭೌತಿಕ ವ್ಯವಹಾರವಿದೆ.
ವಾಸ್ತವದಲ್ಲಿ ವ್ಯವಹಾರವು ಆತ್ಮಗಳಲ್ಲಿ ನಡೆಯುತ್ತದೆ. ಆತ್ಮವೇ ಈ ಶರೀರದ ಮೂಲಕ ವಿದ್ಯಾಭ್ಯಾಸ ಮಾಡುತ್ತದೆ, ನಡೆಯುತ್ತದೆ, ವಿಕರ್ಮವನ್ನು ಮಾಡುತ್ತದೆ. ಆದ್ದರಿಂದ ಪತಿತ ಆತ್ಮ, ಪಾಪಾತ್ಮ ಎಂದು ಹೇಳಲಾಗುತ್ತದೆ. ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ. ಈ ಸಮಯದಲ್ಲಿ ಎಲ್ಲ ಮನುಷ್ಯರು ದೇಹ ಅಭಿಮಾನಿ ಆಗಿದ್ದಾರೆ. ನಾನು ಆತ್ಮ ಎಂದು ತಿಳಿಯುವ ಬದಲು ನಾನು ಇಂಥವನು ಅಥವಾ ನಾನು ಈ ವ್ಯಾಪಾರ ಮಾಡುತ್ತೇನೆಂದು ತಿಳಿಯುತ್ತಾರೆ. ಇವರು ಇಂಥವರು ಕಾಮಿ ಕ್ರೋಧಿ ಆಗಿದ್ದಾರೆ ಎಂದು ತಿಳಿಯುವರು. ಶರೀರದ ಹೆಸರನ್ನೇ ತೆಗೆದುಕೊಳ್ಳುವರು. ಇದಕ್ಕೆ ದೇಹಾಭಿಮಾನಿ ಜಗತ್ತು, ಇಳಿಯುವ ಕಲೆಯ ಜಗತ್ತೆಂದು ಹೇಳಲಾಗುವುದು. ಸತ್ಯಯುಗದಲ್ಲಂತೂ ಈ ರೀತಿ ಆಗುವುದಿಲ್ಲ. ಅಲ್ಲಿ ದೇಹಿ ಅಭಿಮಾನಿಗಳು ಇರುತ್ತಾರೆ. ತಮ್ಮನ್ನು ಆತ್ಮನೆಂದು ನಿಶ್ಚಯ ಮಾಡಿಕೊಳ್ಳಿರಿ ಎಂದು ನಿಮ್ಮನ್ನು ದೇಹಿ ಅಭಿಮಾನಿಯನ್ನಾಗಿ ಮಾಡಲಾಗುತ್ತದೆ. ನಾನು ಆತ್ಮನು ಈ ಶರೀರವೆಂಬ ವಸ್ತ್ರವನ್ನು ಧರಿಸಿಕೊಂಡು ಪಾತ್ರವನ್ನು ಅಭಿನಯಿಸುತ್ತಾ ಇದ್ದೇನೆ. ಆ ಪಾತ್ರಧಾರಿಗಳು ಸಹ ಭಿನ್ನ ಭಿನ್ನ ಪ್ರಕಾರದ ವಸ್ತ್ರಗಳನ್ನು ಬದಲಾಯಿಸಿ ಪಾತ್ರವನ್ನು ಅಭಿನಯಿಸುವರು. ತಂದೆಯು ಹೇಳುವರು, ನೀವು ಆತ್ಮರು ಮೊದಲು ಶಾಂತಿಧಾಮದಲ್ಲಿ ಇದ್ದೀರಿ. ನಿಮ್ಮ ಮನೆಯು ಶಾಂತಿಧಾಮ ಆಗಿದೆ. ಹೇಗೆ ಅದು ಅಲ್ಪಕಾಲದ ನಾಟಕವಿರುತ್ತದೆ. ಇದು ಬೇಹದ್ದಿನ ನಾಟಕವಾಗಿದೆ. ಎಲ್ಲ ಆತ್ಮರು ಪರಮಧಾಮದಿಂದ ಬಂದು ಶರೀರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯಿಸುತ್ತಾರೆ. ಆತ್ಮರ ಸತ್ಯವಾದ ಮನೆಯು ಪರಮಧಾಮವಾಗಿದೆ. ಆ ಪಾತ್ರಧಾರಿಗಳ ಮನೆಯಂತೂ ಇದೇ ಜಗತ್ತಿನಲ್ಲಿರುತ್ತದೆ. ಅವರು ಕೇವಲ ವಸ್ತ್ರವನ್ನು ಬದಲಾಯಿಸಿಕೊಂಡು ಬಂದು ಪಾತ್ರವನ್ನು ಅಭಿನಯಿಸುತ್ತಾರೆ. ಅದಕ್ಕೆ ತಂದೆಯು ತಿಳಿಸುತ್ತಾರೆ, ನೀವು ಆತ್ಮರಾಗಿದ್ದೀರಿ. ತಂದೆಯಂತೂ ಮಕ್ಕಳೇ ಮಕ್ಕಳೇ ಎನ್ನುವರು. ಸನ್ಯಾಸಿಗಳು ಮಕ್ಕಳೇ ಮಕ್ಕಳೇ ಎನ್ನುವುದಿಲ್ಲ. ತಂದೆಯು ತಿಳಿಸುತ್ತಾರೆ, ನಾನು ಪತಿತ ಪಾವನನೋ, ನೀವೆಲ್ಲ ಆತ್ಮರ ತಂದೆಯಾಗಿದ್ದೇನೆ. ಯಾರನ್ನು ನೀವು ಗಾಡ್ ಫಾದರ್ ಎಂದು ಹೇಳುತ್ತಿದ್ದೀರಿ, ಅವರಂತೂ ನಿರಾಕಾರನಾಗಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರನಿಗೂ ಪರಮಪಿತ ಎಂದು ಹೇಳುವುದಿಲ್ಲ. ಅವರಲ್ಲಿಯೂ ಆತ್ಮವಿದೆ. ಆದರೆ ಅವರಿಗೆ ಹೇಳಲಾಗುತ್ತದೆ, ಬ್ರಹ್ಮ ದೇವತಾಯ ನಮಃ, ವಿಷ್ಣು ದೇವತಾಯ ನಮಃ. ದೇವತೆಗಳೇನು ಮಾಡುತ್ತಾರೆ ಇದು ಯಾರಿಗೂ ಗೊತ್ತಿಲ್ಲ. ನೀವು ನಾಟಕದ ಯೋಜನೆಯ ಅನುಸಾರ ಹೇಗೆ ಪಾತ್ರವನ್ನು ಅಭಿನಯಿಸುತ್ತಾ ಇದ್ದೀರಿ ಎನ್ನುವುದನ್ನು ತಂದೆಯವರೇ ಬಂದು ತಿಳಿಸುತ್ತಾರೆ. ಪ್ರಪಂಚವಂತೂ ಇರುವುದೇ ಒಂದು, ಆದರೆ ಕೆಳಗೊಂದು ಪಾತಾಳವಿದೆ ಅಥವಾ ಮೇಲೆ ಒಂದು ಜಗತ್ತಿದೆ ಎಂದಲ್ಲ. ಪ್ರಪಂಚವಿರುವುದೇ ಒಂದು, ಸೃಷ್ಟಿ ಚಕ್ರವೂ ಸುತ್ತುತ್ತಿರುತ್ತದೆ. ಜನರಂತೂ ಚಂದ್ರನಲ್ಲಿ ಫ್ಲಾಟ್ ತೆಗೆದುಕೊಳ್ಳುವೆವು ಎಂದು ಹೇಳಿಬಿಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ಎಷ್ಟೊಂದು ದಿವಾಳಿಗಳಾಗಿದ್ದೀರಿ. ಭಾರತವಾಸಿಗಳಿಗಾಗಿಯೇ ಹೇಳುತ್ತಾರೆ, ನೀವೆಷ್ಟು ಸಾಹುಕಾರರು ಬುದ್ಧಿವಂತರಿದ್ದೀರಿ. ಈ ಲಕ್ಷ್ಮೀನಾರಾಯಣನ ಆಡಳಿತವು ಇಡೀ ಜಗತ್ತಿನಲ್ಲಿತ್ತು. ಅದನ್ನು ಯಾರೂ ಸಹ ಲೂಟಿ ಮಾಡಲು ಸಾಧ್ಯವಿರಲಿಲ್ಲ. ಅಲ್ಲಿ ಯಾವುದೇ ಪ್ರಕಾರದ ಒಡಕು ಮುಂತಾದವುಗಳು ಆಗುವುದಿಲ್ಲ. ಇಲ್ಲಂತೂ ಎಷ್ಟೊಂದು ಒಡಕುಗಳಿವೆ. ಪರಸ್ಪರ ಚಿಕ್ಕ ಚಿಕ್ಕ ತುಂಡಿನಲ್ಲಿಯೂ ಜಗಳವಾಡುತ್ತಾ ಇರುತ್ತಾರೆ. ನೀವು ಇಡೀ ವಿಶ್ವದ ಮೇಲೆ ಮಾಲೀಕರಾಗಿದ್ದೀರಿ. ಸಮಸ್ತ ಆಕಾಶ, ಪೃಥ್ವಿ, ಸಮುದ್ರ ಎಲ್ಲವೂ ನಿಮ್ಮದೇ ಆಗಿತ್ತು. ನೀವು ಅದರ ಮಾಲೀಕರಿದ್ದೀರಿ. ಈಗಂತೂ ಇಬ್ಬಾಗಗಳಾಗಿವೆ. ಭಾರತವೇ ವಿಶ್ವದ ಮಾಲೀಕನಾಗಿತ್ತು ಎನ್ನುವುದು ಯಾರಿಗೂ ತಿಳಿದಿಲ್ಲ. ತಂದೆಯು ತಿಳಿಸುವವರು, ಆತ್ಮನಿಗೆ ಯಾವ ಪಾತ್ರವೂ ಸಿಕ್ಕಿದೆಯೋ ಅದೆಂದಿಗೂ ನಶಿಸಿ ಹೋಗುವುದಿಲ್ಲ, ನಡೆಯುತ್ತಲೇ ಇರುವುದು. ಈಗ ನೀವು ಪುನಃ ಮನುಷ್ಯನಿಂದ ದೇವತಾ ಆಗುತ್ತಿದ್ದೀರಿ. ನಂತರದಲ್ಲಿ 84 ಜನ್ಮಗಳನ್ನು ತೆಗೆದುಕೊಳ್ಳುವಿರಿ. ನಿಮ್ಮ ಪಾತ್ರವು ನಡೆಯುತ್ತಲೇ ಇರುವುದು, ಎಂದಿಗೂ ಸ್ಥಗಿತಗೊಳ್ಳುವುದಿಲ್ಲ. ಯಾರೂ ಸಹ ಮೋಕ್ಷ ಮುಂತಾದವನ್ನು ಪಡೆಯುವುದಿಲ್ಲ. ಎಷ್ಟು ಅನೇಕ ಗುರುಗಳು, ಅನೇಕ ಶಾಸ್ತ್ರ, ಅನೇಕ ಮತಗಳಾಗುವವು. ಮನುಷ್ಯರಲ್ಲಿ ಎಷ್ಟೊಂದು ಅಶಾಂತಿ ಇದೆ.
ಎಲ್ಲಿಗೆ ಹೋದರೂ ಮನಸ್ಸಿಗೆ ಶಾಂತಿ ಹೇಗೆ ಸಿಗುತ್ತದೆ ಎಂದು ಕೇಳುವರು. ಇದನ್ನು ದೇಹಾಭಿಮಾನದಲ್ಲಿ ಬಂದು ಹೇಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮನಸ್ಸು ಮತ್ತು ಬುದ್ಧಿಯು ಆತ್ಮನ ಇಂದ್ರಿಯಗಳಾಗಿವೆ. ಬಾಕಿ ಇವೆಲ್ಲವೂ ಶರೀರದ ಇಂದ್ರಿಯಗಳಾಗಿವೆ. ಆತ್ಮವು ಹೇಳುತ್ತದೆ, ನನ್ನ ಮನಸ್ಸಿಗೆ ಶಾಂತಿ ಹೇಗೆ ಸಿಗುವುದು? ವಾಸ್ತವದಲ್ಲಿ ಈ ರೀತಿ ಹೇಳುವುದು ತಪ್ಪಾಗಿದೆ. ನೀವು ಆತ್ಮನಿದ್ದೀರಿ, ನಿಮ್ಮ ಸ್ವಧರ್ಮವೇ ಶಾಂತಿಯಾಗಿದೆ. ನಾನು ಆತ್ಮನಿಗೆ ಶಾಂತಿಯು ಹೇಗೆ ಸಿಗುವುದು ಎನ್ನುವುದಕ್ಕೆ ನೀವು ಈ ರೀತಿ ಹೇಳಿರಿ, ಇದರಲ್ಲಿ ಕರ್ಮವನ್ನಂತೂ ಮಾಡಲೇಬೇಕು. ಈ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ. ಪ್ರಪಂಚದಲ್ಲಿ ಈ ತಿಳುವಳಿಕೆಯು ಯಾರಲ್ಲಿಯೂ ಇಲ್ಲ. ಅಲ್ಲಿರುವುದು ಭಕ್ತಿ ಮಾರ್ಗ. ಅವರಿಗೆ ಜ್ಞಾನದ ಬಗ್ಗೆ ಗೊತ್ತೇ ಇಲ್ಲ. ಜ್ಞಾನವನ್ನಂತೂ ಒಬ್ಬ ತಂದೆಯೇ ಕೊಡುವರು. ಸ್ವಯಂ ತಂದೆಯೇ ಹೇಳುತ್ತಾರೆ, ನಾನು ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ. ಕಲಿಯುಗದ ಅಂತ್ಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ. ಇದು ರಾವಣ ರಾಜ್ಯ ಆಗಿದೆ. ರಾವಣನನ್ನು ಸುಡುವುದು ಸಹ ಭಾರತವಾಸಿಗಳೇ ಸುಡುವರು. ಪತಿತ ಪಾವನನಾದ ತಂದೆಯ ಜನ್ಮವು ಇಲ್ಲಿಯೇ ಆಗಿದೆ ಅಂದ ಮೇಲೆ ರಾವಣನ ಜನ್ಮವು ಇಲ್ಲಿಯೇ ಆಗಿದೆ. ಯಾವ ರಾವಣನು ಎಲ್ಲರನ್ನೂ ಪತಿತರನ್ನಾಗಿ ಮಾಡುವನು, ಆದ್ದರಿಂದ ಅವನನ್ನು ಸುಡುತ್ತಾರೆ. ಈ ಮಾತುಗಳು ಯಾರದೇ ಬುದ್ಧಿಯಲ್ಲಿಯೂ ಇಲ್ಲದಂತಾಗಿದೆ. ಈಗ ಭಾರತದಲ್ಲಿ ಕೃಷ್ಣ ಜಯಂತಿಯನ್ನು ಆಚರಿಸುತ್ತಾರೆ. ಕೃಷ್ಣ ಲೀಲೆ, ಭಜನೆ ಇತ್ಯಾದಿಗಳನ್ನು ಮಾಡುತ್ತಾರೆ. ಈಗ ತಂದೆಯು ಹೇಳುತ್ತಾರೆ, ವಾಸ್ತವದಲ್ಲಿ ಕೃಷ್ಣ ಲೀಲೆಯಂತೂ ಏನೂ ಇಲ್ಲ. ಕೃಷ್ಣನು ಏನು ಮಾಡಿದ್ದನು ಅದಕ್ಕೆ ಹೇಳುತ್ತಾರೆ, ಕಂಸಪುರಿಯಲ್ಲಿ ಜನ್ಮ ತೆಗೆದುಕೊಂಡೆನು. ಈ ಕಂಸನೆಂದು ಭೂತಕ್ಕೆ ಹೇಳಲಾಗುವುದು. ಸತ್ಯಯುಗದಲ್ಲಿ ಭೂತಗಳು ಎಲ್ಲಿಂದ ಬಂದವು? ನೀವು ತಿಳಿದುಕೊಂಡಿದ್ದೀರಿ. ಕೃಷ್ಣನ ಆತ್ಮವೇನು ಸತ್ಯಯುಗದಲ್ಲಿತ್ತು. ಅವನು ತನ್ನ 84 ಜನ್ಮಗಳನ್ನು ಭೋಗಿಸಿ ಈ ಸಮಯದಲ್ಲಿ ಪತಿತನಿಂದ ಪಾವನ ಆಗುತ್ತಿದ್ದಾನೆ. ತನ್ನ ಪದವಿಯನ್ನು ಪುನಃ ತೆಗೆದುಕೊಳ್ಳುತ್ತಿದ್ದಾನೆ. ಹಾಗೆ ನೋಡಿದರೆ ನೀವು ಕೃಷ್ಣಪುರಿಯಲ್ಲಿ ಇರುವವರಾಗಿದ್ದೀರಿ. 84 ಜನ್ಮಗಳನ್ನು ತೆಗೆದುಕೊಂಡು ಈಗ ಪುನಃ ತಮ್ಮ ಪದವಿಯನ್ನು ಪಡೆಯುತ್ತಿದ್ದೀರಿ. ವಾಸ್ತವದಲ್ಲಿ ಜಯಂತಿ ಆಚರಿಸಬೇಕು, ಶಿವತಂದೆಯ ಜಯಂತಿಯನ್ನು. ಆ ಶಿವತಂದೆಯು ಎಲ್ಲರನ್ನೂ ನರಕದಿಂದ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಅವರದ್ದು ಯಾವುದೇ ಲೀಲೆಯೇ ಇಲ್ಲ. ಹೇಳುತ್ತಾರೆ, ಏ ಪತಿತ ಪಾವನ, ಬನ್ನಿ, ಬಂದು ನಮ್ಮನ್ನು ನರಕದಿಂದ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗಿ. ತಾವು ನಮ್ಮ ತಂದೆ ಆಗಿದ್ದೀರಿ ಅಂದ ಮೇಲೆ ನಾವು ಸ್ವರ್ಗದಲ್ಲಿ ಹೋಗಬೇಕು. ನಾವೇಕೆ ಈ ನರಕದಲ್ಲಿದ್ದೇವೆ? ಆದ್ದರಿಂದ ಕರೆಯುತ್ತಾರೆ, ಏ ಗಾಡ್ ಫಾದರ್, ನಮ್ಮ ಈ ದುಃಖದ ಪ್ರಪಂಚದಿಂದ ಮುಕ್ತಗೊಳಿಸು. ಇದು ಸಹ ನಾಟಕದಲ್ಲಿ ನೋಂದಣಿಯಾಗಿದೆ. ತಂದೆಯು ತಿಳಿಸುತ್ತಾರೆ, ಈ ನಾಟಕವನ್ನು ಯಾರೂ ತಿಳಿದುಕೊಂಡಿಲ್ಲ. ಶಾಸ್ತ್ರಗಳಲ್ಲಿ ಸೃಷ್ಟಿ ನಾಟಕದ ಆಯಸ್ಸನ್ನು ಬಹಳ ದೊಡ್ಡ ಲೆಕ್ಕದಲ್ಲಿ ಬರೆದಿದ್ದಾರೆ. ಹೊಸ ಪ್ರಪಂಚವು ಹಳೆಯದಾಗಲೇಬೇಕು. ಸತೋ ರಜೋ ತಮೋದಲ್ಲಿ ಬರಲೇಬೇಕು. ಇದು ಬೇಹದ್ದಿನ ಮಾತಾಗಿದೆ. ಈಗ ಪುನಃ ನೀವು ವಿಶ್ವದ ಮಾಲೀಕರು ಆಗುತ್ತಿದ್ದೀರಿ. ಭಾರತವಾಸಿಗಳು ಯಾರು ಹೊಸ ಪ್ರಪಂಚದಲ್ಲಿದ್ದರೂ ಅವರೇ 4 ಜನ್ಮಗಳ ಪಾತ್ರವನ್ನು ಅಭಿನಯಿಸುವರು. ಈಗ ನೀವು ಪವಿತ್ರರಾಗುತ್ತೀರಿ. ಉಳಿದೆಲ್ಲ ಮನುಷ್ಯರು ಪತಿತರಾಗಿದ್ದಾರೆ. ಆದ್ದರಿಂದ ಪಾವನರ ಮುಂದೆ ಹೋಗಿ ನಮನ ಮಾಡುತ್ತಾರೆ. ಪಾವನನು ಪಾವನನಿಗೆ ನಮನವನ್ನೇಕೆ ಮಾಡುವರು? ಸನ್ಯಾಸಿಗಳು ಪಾವನರಿದ್ದಾರೆ. ಆದ್ದರಿಂದ ಪತಿತ ಮನುಷ್ಯರು ಅವರ ಮುಂದೆ ಹೋಗಿ ತಲೆಬಾಗಿಸುತ್ತಾರೆ. ಕನ್ಯೆಯು ಪವಿತ್ರವಾಗಿದ್ದಾಳೆ, ಆದ್ದರಿಂದ ಎಲ್ಲರ ಅವಳ ಮುಂದೆ ತಲೆಬಾಗಿಸುತ್ತಾರೆ. ಅದೇ ಕನ್ಯೆಯು ವಿವಾಹ ಮಾಡಿಕೊಂಡು ಅತ್ತೆ ಮನೆಗೆ ಹೋಗುವಳೆಂದರೆ ತಾನೇ ತಲೆ ಬಾಗಿಸಬೇಕಾಗುವುದು. ಈಗ ಬೇಹದ್ದಿನ ತಂದೆಯು ಸರ್ವರನ್ನು ಪಾವನ ಮಾಡುವುದಕ್ಕಾಗಿ ಬಂದಿದ್ದಾರೆ. ಅವರೆಲ್ಲರೂ ಕಲಿಯುಗದಲ್ಲಿ ಇದ್ದಾರೆ. ನೀವೀಗ ಸಂಗಮದಲ್ಲಿದ್ದೀರಿ. ನೀವೀಗ ಪತಿತ ಪ್ರಪಂಚದಲ್ಲಿ ಹೋಗಬಾರದು. ಇದಂತೂ ಇರುವುದೇ ಕಲ್ಯಾಣಕಾರಿ ಯುಗ.
ತಂದೆಯು ಬಂದು ಸರ್ವರ ಕಲ್ಯಾಣ ಮಾಡುವರು. ನೀವೀಗ ಕೃಷ್ಣ ಜಯಂತಿ ಆಚರಿಸುತ್ತೀರಿ. ಇಲ್ಲದಿದ್ದರೆ ಜನರು ತಿಳಿಯುವರು, ಇವರಂತೂ ನಾಸ್ತಿಕರಾಗಿದ್ದಾರೆ. ವಾಸ್ತವದಲ್ಲಿ ನಾಸ್ತಿಕರೆಂದು ಅವರಿಗೆ ಹೇಳಲಾಗುತ್ತದೆ. ಯಾರು ತನ್ನ ತಂದೆಯನ್ನು ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ. ಈ ಸಮಯದಲ್ಲಿ ಎಲ್ಲರೂ ಅನಾಥರಾಗಿದ್ದಾರೆ. ಮನೆ ಮನೆಯಲ್ಲಿಯೂ ಜಗಳವಿದೆ. ಒಬ್ಬರಿನ್ನೊಬ್ಬರು ಸಾಯಿಸುವುದಕ್ಕೂ ನಿಧಾನ ಮಾಡುವುದಿಲ್ಲ. ಆದ್ದರಿಂದ ಇದಕ್ಕೆ ನಾಸ್ತಿಕರ ಜಗತ್ತು, ತಂದೆಯನ್ನು ಅರಿಯದಿರುವವರು ಎಂದು ಹೇಳಲಾಗುವುದು. ನೀವು ಅರಿತಿರುವವರೂ ಆಗಿದ್ದೀರಿ. ಈಗ ನೀವು ತಿಳಿಯುತ್ತೀರಿ. ನಾವು ಕಲ್ಲು ಬುದ್ಧಿಯವರೂ ಆಗಿದ್ದೆವು. ತಂದೆಯು ನಮ್ಮನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಿದ್ದಾರೆ. ಇದರಲ್ಲಿ ಮತ್ಯಾವುದೇ ಕಷ್ಟದ ಮಾತಿಲ್ಲ. ಕೇವಲ 1 ಗಂಟೆ ವಿದ್ಯಾಭ್ಯಾಸ ಮಾಡಿರಿ ಎಂದು ತಂದೆಯು ಹೇಳುತ್ತಾರೆ. ಅದರಲ್ಲಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ. ಶರೀರವನ್ನು ನೆನಪು ಮಾಡಿದರೆ ಲೌಕಿಕ ಸಂಬಂಧಿಗಳ ನೆನಪು ಬರುತ್ತದೆ. ದೇಹಿ ಅಭಿಮಾನಿ ಆಗಿರುತ್ತೀರೆಂದರೆ ತಂದೆಯಾದ ನನ್ನ ನೆನಪಿರುತ್ತದೆ. ಇದಂತೂ ವಿಕಾರ ಪ್ರಪಂಚವೇ ಆಗಿದೆ. ವಿಷದ ಸಾಗರದಲ್ಲಿ ಮುಳುಗುತ್ತಿರುತ್ತಾರೆ. ವಿಷ್ಣುವನ್ನು ಶಿರಸಾಗರದಲ್ಲಿ ತೋರಿಸುವರು. ಅದರ ಬಗ್ಗೆ ಹೇಳುವರು. ಅಲ್ಲಿ ತುಪ್ಪದ ನದಿಗಳು ಹರಿಯುತ್ತಿದ್ದವು. ಇಲ್ಲಂತೂ ಸೀಮೆ ಎಣ್ಣೆಯೂ ಸಿಗುವುದಿಲ್ಲ. ಅಂತರವಿದೆ ಅಲ್ಲವೇ? ಹಾಗಾದರೆ ನೀವು ಮಕ್ಕಳು ಎಷ್ಟು ಖುಷಿಯಲ್ಲಿರಬೇಕು. ತಂದೆಯೇ ಅಂಬಿಗನೂ ಆಗಿದ್ದಾರಲ್ಲವೇ? ಅಂಬಿಗ ನಾನು ನಿಮ್ಮ ನಂಬಿದೆ ಎಂದು ಮಹಿಮೆಯಲ್ಲಿಯೂ ಆಡುತ್ತಾರೆ. ಇವೆಲ್ಲವೂ ದೋಣಿಗಳಾಗಿವೆ. ಅಂಬಿಗನಂತೂ ಒಬ್ಬ ತಂದೆಯೇ ಆಗಿದ್ದಾರೆ. ಈ ಶರೀರವನ್ನಂತೂ ಇಲ್ಲಿಯೇ ಬಿಟ್ಟು ಬಿಡುತ್ತೇವೆ. ಉಳಿದಂತೆ ಆತ್ಮರನ್ನು ಇದರಿಂದಾಚೆ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತೇವೆ. ಅಲ್ಲಿಂದ ಮತ್ತೆ ಸುಖಧಾಮಕ್ಕೆ ಕಳುಹಿಸುತ್ತೇವೆ. ಪರಮಪಿತ ಪರಮಾತ್ಮನನ್ನೇ ಅಂಬಿಗನೆಂದು ಹೇಳಲಾಗುತ್ತದೆ. ತಂದೆಯದೇ ಅನೇಕ ಪ್ರಕಾರವಾಗಿ ಮಹಿಮೆ ಮಾಡುತ್ತಾರೆ. ನೀವೀಗ ಪವಿತ್ರರಾಗಿ ಪವಿತ್ರ ಪ್ರಪಂಚದ ಮಾಲೀಕರಾಗುತ್ತಾ ಇದ್ದೀರಿ. ಶ್ರೀರಾಮ್ ಶಿವತಂದೆಯು ಶ್ರೇಷ್ಠರನ್ನಾಗಿ ಮಾಡುವುದಕ್ಕಾಗಿ ಬಂದಿದ್ದಾರೆ. ಸ್ವಯಂ ಭಗವಂತನೇ ಹೇಳುತ್ತಾರೆ, ಇದು ಭ್ರಷ್ಟಾಚಾರಿ ಪ್ರಪಂಚವಾಗಿದೆ. ಈಗ ನೀವು ಪರಮಪಿತ ಪರಮಾತ್ಮನ ಶ್ರೀಮತದ ಅನುಸಾರ ನಡೆಯುತ್ತಾ ಶ್ರೇಷ್ಠಾಚಾರಿಗಳು ಆಗುವಿರಿ. ಇವೆಷ್ಟು ಗುಪ್ತ ರಮಣೀಕವಾದ ಮಾತುಗಳಾಗಿವೆ. ಅದು ನೀವು ಮಕ್ಕಳ ಬುದ್ಧಿಯಲ್ಲೇ ತಿಳಿದು ಬರುತ್ತದೆ. ಅನ್ಯರಿಗಂತೂ ತಿಳಿಯುವುದೇ ಇಲ್ಲ. ನೀವು ಇದನ್ನು ತಿಳಿದುಕೊಂಡಿದ್ದೀರಿ. ಈಗ ದೇವಿ ದೇವತಾ ಧರ್ಮದ ನಾಟಿಯಾಗುತ್ತಿದೆ. ಯಾರು ದೇವಿ ದೇವತಾ ಧರ್ಮದಲ್ಲಿ ಇರುವವರು ಅನ್ಯ ಧರ್ಮಗಳಲ್ಲಿ ಹೊರಟು ಹೋಗಿದ್ದಾರೆ, ಅವರೇ ಬಂದು ಪುನಃ ಬ್ರಾಹ್ಮಣರಾಗುವರು. ಬ್ರಹ್ಮ ಕುಮಾರ ಕುಮಾರಿ ಆಗದೆ ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಈಗ ನೀವು ಬ್ರಹ್ಮ ಕುಮಾರ ಕುಮಾರಿಯರು ಸ್ವರ್ಗದ ಆಸ್ತಿಯನ್ನು ಪಡೆಯುತ್ತಿದ್ದೀರಿ. ಯಾರೆಷ್ಟು ಪುರುಷಾರ್ಥ ಮಾಡುವರೋ ಮಾಡಿಸುವರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವರು. ಎಲ್ಲರಿಗೆ ಎಲ್ಲರೂ ಇಷ್ಟೊಂದು ಮಾಡಲು ಸಾಧ್ಯವಿಲ್ಲ. ಯಾರು ಸಂಪೂರ್ಣ ಓದುವುದಿಲ್ಲವೋ ಅವರ ಗತಿ ಏನಾಗುವುದು? ಒಂದು ವೇಳೆ ಶರೀರವನ್ನು ಬಿಡುತ್ತಾರೆಂದರೆ ಸ್ವರ್ಗದಲ್ಲಿ ಹೋಗುವರು. ಆದರೆ ಪ್ರಜೆಗಳಲ್ಲಿಯೂ ಸಂಪೂರ್ಣ ಸಾಧಾರಣರೂ ಆಗುವರು. ಒಂದು ವೇಳೆ ತಂದೆಯ ಮಗುವಾಗಿ ಬಹಳ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದರೆ ರಾಜನ ಪದವಿಯನ್ನು ಪಡೆಯಬಹುದು. ಇಲ್ಲದಿದ್ದರೆ ತಿಳಿದುಕೊಳ್ಳುವೆವು, ಇವರ ಅದೃಷ್ಟದಲ್ಲಿಲ್ಲ. ಪವಿತ್ರರಾಗಿ ಇರುತ್ತೀರಿ. ವಿದ್ಯಾಭ್ಯಾಸ ಮಾಡುತ್ತೀರೆಂದರೆ ಶ್ರೇಷ್ಠ ಪದವಿಯನ್ನು ಪಡೆಯುವಿರಿ. ಅಪವಿತ್ರರೂ ಆಗುವುದರಿಂದ ತಂದೆಯನ್ನು ನೆನಪು ಮಾಡುವುದಕ್ಕೆ ಸಾಧ್ಯವಿಲ್ಲ. ಈ ರೀತಿಯೂ ಅನೇಕರಿದ್ದಾರೆ. ಕರ್ಮ ಬಂಧನದ ಲೆಕ್ಕಾಚಾರವು ಯಾವಾಗ ಕಳೆಯುವುದೋ ಎನ್ನುವವರು. ಗಾಡಿಯ 2 ಚಕ್ರಗಳು ಪವಿತ್ರವಾಗಿ ಇರುತ್ತದೆ ಎಂದರೆ ಸರಿಯಾಗಿ ನಡೆಯುತ್ತದೆ. ಇಬ್ಬರೂ ಪವಿತ್ರರಾಗಿ ಇರುತ್ತಾರೆಂದರೆ ಜ್ಞಾನ ಚಿತೆಯ ಮೇಲೆ ಕುಳಿತು ಬಿಡುವರು. ಇಲ್ಲದಿದ್ದರೆ ಒಳ ಜಗಳಗಳು ಆಗುತ್ತಿರುತ್ತವೆ. ಹಲವು ಮಕ್ಕಳು ಹೇಳುತ್ತಾರೆ, ಬಾಬಾ ಶ್ರೀಕೃಷ್ಣನು ಸತ್ಯಯುಗದ ಮೊದಲ ರಾಜಕುಮಾರನೆಂದು ಗೊತ್ತಿದೆ. ನಾವೇಕೆ ಮನವೊಲಿಸಬಾರದು? ಒಳ್ಳೆಯದು. ನಾವು
ಕೃಷ್ಣನ ಆತ್ಮವನ್ನು ಕರೆಸಬಹುದು. ಬಂದು ಆಟ ಪಾಠ ಮಾಡುವನು, ನೃತ್ಯ ಮಾಡುವನು, ಮತ್ತೇನು ಮಾಡುವನು? ಗೋಪಿಕೆಯರಂತೂ ಇಲ್ಲಿಯೇ ತಯಾರಾಗುತ್ತೇವೆ. ಅಲ್ಲಂತೂ ರಾಜಕುಮಾರ ಕುಮಾರಿಯ ಪರಸ್ಪರದಲ್ಲಿ ಭೇಟಿಯಾಗುತ್ತಾರೆಂದರೆ ನೃತ್ಯ ಮಾಡುತ್ತಾರೆ, ಮಲಗಲು ಮುರುಳಿ ನಾದವಿರುತ್ತದೆ. ನೀವು ಇವೆಲ್ಲ ಆಟ ಪಾಠಗಳನ್ನು ಅಂತ್ಯದಲ್ಲಿ ನೋಡುವಿರಿ. ಇವೆಲ್ಲ ಪಾತ್ರಗಳು ನಡೆಯುತ್ತವೆ. ಆರಂಭದಲ್ಲಿ ತೋರಿಸಲಾಯಿತು, ನಂತರ ನೀವು ಪುರುಷಾರ್ಥ ಮಾಡತೊಡಗಿದ್ದೀರಿ. ಈಗ ಮತ್ತೆ ಸಾಕ್ಷಾತ್ಕಾರವಾಗುವುದು ಆರಂಭವಾಗುವುದು. ಯಾರ್ಯಾರು ಯಾವ ಪದವಿಯನ್ನು ಪಡೆಯುವರು ಎನ್ನುವುದನ್ನು ನೀವು ತಿಳಿದುಕೊಂಡಿದ್ದೀರಿ. ತಂದೆಯು ಕುಳಿತು ಇದೆಲ್ಲ ರಹಸ್ಯಗಳನ್ನು ತಿಳಿಸುತ್ತಾರೆ, ನಿಮ್ಮೊಂದಿಗೆ ಪ್ರಶ್ನೆ ಮಾಡುತ್ತಾರೆ. ನೀವು ವೇದಶಾಸ್ತ್ರಗಳನ್ನು ಒಪ್ಪುವಿರಾ? ಆಗ ಹೇಳಿರಿ, ಹೌದು, ನಾವೇಕೆ ಒಪ್ಪುವುದಿಲ್ಲ? ಇವೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಗಳಾಗಿವೆ. ಇದರಲ್ಲಿ ತಿಳುವಳಿಕೆಯೇ ಇಲ್ಲ. ಜ್ಞಾನವನ್ನು ಕೊಡುವವರಂತೂ ಒಬ್ಬರೇ ಆಗಿದ್ದಾರೆ. ಜ್ಞಾನವು ಸಿಗುತ್ತದೆ ಎಂದರೆ ಭಕ್ತಿಯು ಸ್ವತಃವಾಗಿಯೇ ಬಿಟ್ಟು ಹೋಗುವುದು. ನೀವು ಮಂದಿರಕ್ಕೆ ಹೋಗುತ್ತೀರೆಂದರೂ ಬುದ್ಧಿಯಲ್ಲಿರುತ್ತದೆ, ಇವರು ಲಕ್ಷ್ಮೀನಾರಾಯಣ, ಇವರೇ ಪುನಃ ಈಗ ಹೊಸ ಪ್ರಪಂಚದಲ್ಲಿ ರಾಜಾಡಳಿತ ಮಾಡುವರು. ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ಎರಡೂ ಕಡೆಯಿದ್ದು ನಿಭಾಯಿಸಬೇಕಾಗುತ್ತದೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಪವಿತ್ರರಾಗಬೇಕು. ಶ್ರೀಮತ ಹೇಳುತ್ತದೆ, ಸಂಪೂರ್ಣ ಪವಿತ್ರರಾಗಿರಿ, ಸಂಪೂರ್ಣ ವೈಷ್ಣವರಾಗಿರಿ ಮತ್ತು ವಿಷ್ಣುಪುರಿಯ ರಾಜ್ಯವನ್ನು ಪಡೆಯಿರಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಯೋಗದ ಮೂಲಕ ಕರ್ಮ ಬಂಧನದ ಲೆಕ್ಕಾಚಾರದಿಂದ ಮುಕ್ತರಾಗಿ ಪಾವನರಾಗಬೇಕಾಗಿದೆ. ಜ್ಞಾನಚಿತೆಯ ಮೇಲೆ ಕುಳಿತುಕೊಳ್ಳಬೇಕು. ಸಂಪೂರ್ಣ ವೈಷ್ಣವ ಅಂದರೆ ಪವಿತ್ರರೂ ಆಗಬೇಕಾಗಿದೆ. ತಮ್ಮ ಸ್ವಧರ್ಮ ಶಾಂತಿಯಲ್ಲಿ ಸ್ಥಿತರಾಗಬೇಕು. ಎಲ್ಲರಿಗೂ ಶಾಂತಿಧಾಮದ ನೆನಪು ತರಿಸಬೇಕಾಗಿದೆ. ಎಂದಿಗೂ ಅಶಾಂತರೂ ಆಗಬಾರದು. ವರದಾನ: ಶಬ್ದದಿಂದ ಭಿನ್ನವಾದ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಸರ್ವ ಗುಣಗಳ ಅನುಭವ ಮಾಡುವಂತಹ ಮಾಸ್ಟರ್ ಬೀಜರೂಪ ಭವ. ಹೇಗೆ ಬೀಜದಲ್ಲಿ ಇಡೀ ವೃಕ್ಷವು ಅಡಗಿರುತ್ತದೆ, ಹಾಗೆಯೇ ಶಬ್ದದಿಂದ ದೂರವಿರುವ ಸ್ಥಿತಿಯಲ್ಲಿ ಸಂಗಮಯುಗದ ಸರ್ವ ವಿಶೇಷ ಗುಣಗಳ ಅನುಭವವಾಗುತ್ತದೆ. ಮಾಸ್ಟರ್ ಬೀಜರೂಪ ಆಗುವುದು ಅರ್ಥಾತ್ ಕೇವಲ ಶಾಂತಿ ಇರುವುದಲ್ಲ, ಆದರೆ ಶಾಂತಿಯ ಜೊತೆ ಜ್ಞಾನ, ಅತೀಂದ್ರಿಯ ಸುಖ, ಪ್ರೇಮ, ಆನಂದ, ಶಕ್ತಿ ಇತ್ಯಾದಿ ಸರ್ವ ಮುಖ್ಯ ಗುಣಗಳ ಅನುಭವ ಮಾಡುವುದು. ಈ ಅನುಭವವು ಕೇವಲ ಸ್ವಯಂನಲ್ಲಿ ಆಗುವುದಷ್ಟೇ ಅಲ್ಲ, ಆದರೆ ಅವರ ಚೆಹರೆಯಿಂದ ಅನ್ಯರು ಸರ್ವ ಗುಣಗಳ ಅನುಭವ ಮಾಡುತ್ತಾರೆ. ಒಂದು ಗುಣದಲ್ಲಿ ಸರ್ವ ಗುಣಗಳು ಸಮಾವೇಶ ಆಗಿರುತ್ತದೆ. ಸ್ಲೋಗನ್: ಒಳ್ಳೆಯದನ್ನು ಧಾರಣೆ ಮಾಡಿಕೊಳ್ಳಿರಿ, ಆದರೆ ಒಳ್ಳೆಯದರಲ್ಲಿ ಪ್ರಭಾವಿತರಾಗಬಾರದು. ಅವ್ಯಕ್ತ ಸೂಚನೆಗಳು: ಅಪವಿತ್ರತೆಯ ಬೀಜವನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಪವಿತ್ರ ಆಗಿರಿ. ಪವಿತ್ರತೆ ತಾವು ಬ್ರಾಹ್ಮಣ ಆತ್ಮರ ಅನಾದಿ ಆದಿ ಸಂಸ್ಕಾರವಾಗಿದೆ. ಈ ನ್ಯಾಚುರಲ್ ಸಂಸ್ಕಾರದಿಂದ ಸ್ವಪ್ನ ಅಥವಾ ಸಂಕಲ್ಪದಲ್ಲಿಯೂ ಅಪವಿತ್ರತೆ ಇಮರ್ಜ್ ಆಗದಿರಲಿ. ಸಂಕಲ್ಪ ಬಂದಿತು ಹಾಗೂ ವಿಜಯ ಆದೆ. ಇದರಿಂದಲೂ ಮೇಲೆ ನ್ಯಾಚುರಲ್ ಸಂಸ್ಕಾರ ಮಾಡಿಕೊಳ್ಳಿ. ಆಗ ಈ ವಿಷಯದಲ್ಲಿ ಪುರುಷಾರ್ಥ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಒಳ್ಳೆಯದು. ಓಂ ಶಾಂತಿ.